ಮಂಡ್ಯ ನಗರದ ಕುವೆಂಪು ನಗರ ವಾಸಿಗಳಾದ ಎಚ್ ಮಂಚಮ್ಮ ಅವರ ಅನಾರೋಗ್ಯ ಮತ್ತು ಅಸಹಾಯಕ ಪರಿಸ್ಥಿತಿಯನ್ನು ದುರುಪಯೋಗಪಡಿಸಿಕೊಂಡು ಷಡ್ಯಂತ್ರ ರೂಪಿಸಿ ಕೋಟ್ಯಾಂತರ ರೂ. ಬೆಲೆಬಾಳುವ ಆಸ್ತಿಯನ್ನು ಲಪಟಾಯಿಸಿದವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಡಾ. ಬಿ.ಆರ್. ಅಂಬೇಡ್ಕರ್ ಸ್ವಾಭಿಮಾನ ಜಾಗೃತಿ ಅಭಿಯಾನ ಸಮಿತಿಯ ರಾಜ್ಯಾಧ್ಯಕ್ಷ ಸಿಎಂ ಕೃಷ್ಣ ಒತ್ತಾಯಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮಂಚಮ್ಮ ಅವರಿಗೆ ವಿಲ್ ಪತ್ರ ಐವೆಂದು ಸುಳ್ಳು ಮಾಹಿತಿ ನೀಡಿ ಅವರ ಇಚ್ಛೆಗೆ ವಿರುದ್ಧವಾಗಿ ಮತ್ತು ಒತ್ತಾಯಪೂರ್ವಕವಾಗಿ ನಂಬಿಕೆ ದ್ರೋಹದ ಮೂಲಕ ಶುದ್ಧ ಕ್ರಯಪತ್ರಕ್ಕೆ ಸಹಿ ಹಾಕಿಸಿಕೊಂಡು ಮೋಸ ಮಾಡಲಾಗಿದೆ ಎಂದರು. ಗೋಷ್ಠಿಯಲ್ಲಿ ಸಂತ್ರಸ್ತೆ ಮಂಚಮ್ಮ ಅವರ ಪತಿ ಡಿ. ತ್ಯಾಗರಾಜು, ಸಮಿತಿ ಮುಖಂಡರಾದ ಹನಕೆರೆ ಗಂಗರಾಜು, ಶ್ರೀಕಂಠ, ಗುರುಶಂಕರ್ ಇದ್ದರು. ಅಲ್ಲಿ ಒಳಗಡೆ ಹೋದ್ರೆ ಸಬ್ ರಿಜಿಸ್ಟ್ರು ಸಹ ಸೇಲ್ ಡೀಡಾ ವಿಲ್ ಅಂತ ಅವ್ರನ್ನ ಏನು ಪ್ರಶ್ನೆ ಮಾಡಿಲ್ಲ. ದುಡ್ಡು ಸಿಕ್ಕಿದೆಯಾ ಅದನ್ನು ಏನು ಕೇಳಿಲ್ಲ. ಸೈನ್ ಮಾಡಿದ್ದಾಯ್ತು. ಅವತ್ತಿನ ನಿರಂತರ ಅವರು ಸಾಕ್ಷಿಗೆ ಸೈನ್ ಮಾಡಿದ್ರೆ ಅವರು ಕೊಟ್ಟಿಲ್ಲ ಓದಕ್ಕೆ. ಸೊ ಇದು ಫೆಬ್ರವರಿ 7, 2025ಕ್ಕೆ ಈ ಘಟನೆ ಪ್ರಕರಣ ನಡೆದಿತ್ತು. ಅಲ್ಲಿಂದ ಅವರು ನಿರಂತರವಾಗಿ ಅದು ಏನ್ ಪತ್ರ ನೋಂದಣಿ ರಿಜಿಸ್ಟ್ರೇಷನ್ ಪತ್ರದಿಂದ ಕೊಡಿ ಅಂತ ಕೇಳ್ಕೊಂಡ್ ಬಂದ್ರು. ಮೇಲ್ಗಡೆನೆ ಮನೇಲಿ ಇದ್ರು ಸಹಿತ ಅವ್ರು ಕೊಟ್ಟಿಲ್ಲ. ಇವರು ಪದೇ ಪದೇ ಕೇಳಿ ಜಗಳ ಮಾಡಿದ ಕಾರಣಕ್ಕೆ ಮೇ 30, 2026ಕ್ಕೆ ಆ ಪತ್ರನ ಕೊಡ್ತಾರೆ ಇವ್ರಿಗೆ. ಮೇ 30, 2026ಕ್ಕೆ ಅಂದ್ರೆ 14 ತಿಂಗಳು ಆದ್ಮೇಲೆ. ಸೊ ಅದಾದ್ಮೇಲೆ ಇವ್ರು ನೋಡ್ತಾರೆ ಸೇಲ್ ಡೀಡ್ ಶುದ್ಧ ಕ್ರಯ ಪತ್ರ ಆಗಿದೆ. ಸ್ವತಃ ಅಕ್ಕನ ಮಗ ಮತ್ತೆ ಇಲ್ಲ ಇವರೇ ಸಾಕಿ ಬಳಸಿರೋರು ವಿಲ್ ಅಂತ ಹೇಳ್ಬಿಟ್ಟು ಬಾಯಲ್ಲಿ ಶುದ್ಧ ಕ್ರಯ ಪತ್ರಕ್ಕೆ 2.5 ಕೋಟಿ ಬೆಲೆ ಬಾಳ್ತಕ್ಕಂಥ ಆಸ್ತಿನ 24,71,908 ರೂಪಾಯಿಗೆ ವ್ಯಾಪಾರ ಮಾಡಿ ಇವ್ರಿಗೆ 1 ಲಕ್ಷ ರೂಪಾಯಿನ ನಗದು ಕೊಟ್ಟಿದ್ದೀನಿ. 4 ಲಕ್ಷ ರೂಪಾಯಿನ ಬ್ಯಾಂಕ್ ಆಫ್ ಇಂಡಿಯಾ ಅವನ ಅಕೌಂಟ್, ಅದು MS ವೆಂಕಟೇಶ್ ಅಕೌಂಟ್, ಅದಕ್ಕೆ ಆ ಅಕೌಂಟ್ ಇಂದ RTGS ನ ಹೊಸ ಬ್ಯಾಂಕ್ ಅಕೌಂಟ್ HDFC ಅಕೌಂಟ್ ನಗರಸಭೆ ಕಚೇರಿ ಆವರಣದಲ್ಲಿರ್ತಕ್ಕಂಥ ಅಲ್ಲಿ ಅಕೌಂಟ್ ಓಪನ್ ಮಾಡಿಸಿ ಅದಕ್ಕೆ RTGS ಮೂಲಕ ಕೊಟ್ಟಿದ್ದೀನಿ ಅಂತ ಅಲ್ಲಿ ಮೆನ್ಷನ್ ಮಾಡ್ತಾರೆ. ಅದಾದ್ಮೇಲೆ ಸೊ ಇವ್ರಿಗೆ RTGS ಮಾಡಿದ್ದಾರೆ. ಬಟ್ ಇವ್ರ ಬೆಡ್ ರಿಡನ್ ಆಗಿದ್ರು, ಆಪರೇಷನ್ ಆಗಿ. ಯಾವಾಗ ಅಕೌಂಟ್ ಓಪನ್ ಮಾಡಿ 23 ಜನವರಿ 2025ಕ್ಕೆ ಅಕೌಂಟ್ ಓಪನ್ ಆಗುತ್ತೆ, ಪಾಸ್ಬುಕ್ ತರುತ್ತೆ. 5 ದಿನ 6 ದಿನ ಆದ್ಮೇಲೆ ಪೋಸ್ಟ್ ಅಲ್ಲಿ ಬಿಲ್ ಚೆಕ್ ಬುಕ್ ATM ಕಾರ್ಡ್ ಬರುತ್ತೆ. ಅದನ್ನು ಇವ್ರ ಹತ್ರ ರಿಸೀವ್ ಮಾಡಿಸ್ಬಿಟ್ಟು ಪೋಸ್ಟ್ ಇವ್ರ ಹತ್ರಕ್ಕೆ ಬಂದಿದ್ದ ಅವ್ನು ಅದನ್ನೇ ತಗೊಂಡು 10 ಚೆಕ್ ಲೀಫ್ ನ ಇವ್ರ ಹತ್ರ ಅಡ್ವಾನ್ಸ್ ಆಗಿ ಸೈನ್ ಮಾಡಿಸ್ಕೊಡ್ತಾನೆ. ಇವರು ಹುಷಾರಿಲ್ಲ ಅಂತ ಗೊತ್ತಿದ್ರು. ಅಂದ್ರೆ ಈ ಪ್ಲಾನ್ ಇನ್ ವೆಲ್ ಮ್ಯಾನರ್ ಅವನು ಪೂರ್ವ ನಿಯೋಜಿತ ಪ್ಲಾನ್ ಮಾಡಿ ಯಾವಾಗ ಇವ್ರಿಗೆ ಯಾರು ವಿಲ್ ಮಾಡ್ಬೇಕು ಅಂತಿತ್ತಲ್ಲ ಅದನ್ನ ಅವನ ಅವಕಾಶನ ದುರುಪಯೋಗ ಮಾಡಿಕೊಂಡು ಅಂತ ಅನಾರೋಗ್ಯನ ಅವ್ರು ಮಿಸ್ಯೂಸ್ ಮಾಡಿಕೊಂಡು ಚೆಕ್ ಲೀಫ್ ಸೈನ್ ಮಾಡಿಸಿ ಇಟ್ಕೊಂಡು ಯಾವಾಗ ಇಲ್ಲಿ ಅಕೌಂಟ್ಗೆ ದುಡ್ಡು ಬಂತು ಯಾಕದು ವೆರಿ ನೆಕ್ಸ್ಟ್ ಡೇ ಎಲ್ಲ ನಿಮ್ಗೆ ಟ್ರಾನ್ಸಾಕ್ಷನ್ ಎಲ್ಲ ನಿಮ್ಗೆ ಪೇಪರ್ ಹಾಕಿದ್ವಿ ತಾವು ನೋಡ್ಬೋದು. ಇವತ್ತು 2 ಲಕ್ಷ ಹಾಕಿದ್ರೆ ನೆಕ್ಸ್ಟ್ ಡೇ 2 ಲಕ್ಷ ಡ್ರಾ ಮಾಡ್ಕೊಳ್ಳೋದು. ಅವನು ನವೀನ್ ಮತ್ತೆ ಕೆಂಪರಾಜ್ ಅನ್ನೋರ್ನ ಸಹಚರನ ಇಟ್ಕೊಂಡಿದ್ದಾನೆ. ಡೈಲಿ ಒಬ್ಬೊಬ್ಬರನ್ನ ಕಳ್ಸೋದು ಎವ್ರಿ ಟ್ರಾನ್ಸಾಕ್ಷನ್ಗೆ. ಸೊ ಅದಾದ್ಮೇಲೆ ಗೊತ್ತಾಗಿದೆ ಮೇ 30ಕ್ಕೆ ಯಾವತ್ತು ಶುದ್ಧ ಕ್ರಯ ಪತ್ರ ಅಂತ ಗೊತ್ತಾಯ್ತು, ಇಮಿಡಿಯೇಟ್ ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಯ್ತು. ಮತ್ತೆ ಅವರೆಲ್ಲ ಮತ್ತೆ ಅವ್ರನ್ನ ಅಡ್ವೊಕೇಟ್ ನ ಕನ್ಸಲ್ಟ್ ಮಾಡಿ ಅವರಿಂದ ಲೀಗಲ್ ನೋಟಿಸು ಸಹ MS ವೆಂಕಟೇಶ್ಗೆ ಇಶ್ಯೂ ಆಗಿದೆ. ಇಶ್ಯೂ ಆದ್ಮೇಲೆ ಅವಾಗ ಅವ್ರ ಸ್ನೇಹಿತರೆಲ್ಲ ಒಂದು 4-5 ಜನ ಕರೆಸಿ ಇಲ್ಲ ನಾವು ಇದ್ರ ಮಾತಾಡೋಣ, ಸಾಲ ಇದೆ. ಮತ್ತೆ ಇನ್ನೊಂದೇನಂತಂದ್ರೆ ಇದೇ ಪ್ರಾಪರ್ಟಿನ ಸೇಲ್ ಡೀಡ್ ಆಧಾರದ ಮೇಲೆ ಪರ್ಚೇಸ್ ಲೋನ್ಗೆ ಅಪ್ಲೈ ಮಾಡಿಬಿಟ್ಟು ಮುತ್ತೂಟ್ ಹೌಸಿಂಗ್ ಫೈನಾನ್ಸ್ 100 ಫೀಟ್ ರೋಡ್ ಇರ್ತಕ್ಕಂಥ ಕಂಪ್ನಿಲಿ 20 ಲಕ್ಷನ ಪರ್ಚೇಸ್ ಲೋನ್ ರೈಸ್ ಮಾಡಿದ್ದಾನೆ. ಅಲ್ಲೂ ಸಹ ಅವರು ಇನ್ವಾಲ್ವ್ ಆಗಿದೆ. ಯಾಕಂದ್ರೆ ಅವ್ರು ಯಾವುದೇ ಕಾರಣಕ್ಕೂ ಇವ್ರನ್ನ ಒಪಿನಿಯನ್ ಕೇಳಬೇಕು, ಕನ್ಸೆಂಟ್ ಕೇಳಬೇಕು. ಮಂಚಮ್ಮ ಅವರೇ ನಿಮ್ ಪ್ರಾಪರ್ಟಿ ಮೇಲೆ ಇಷ್ಟು ಸಾಲ ತಗೊಳ್ತಾ ಇದ್ದಾರೆ, ನಿಮ್ ಸಹಮತ ಇದೆಯಾ ಇಲ್ವಾ ಅಂತ ಏನೂ ಕೇಳಿಲ್ಲ. ಅವ್ರನ್ನು ಏಜೆಂಟು ಮನೆಗೆ ಕರ್ಸ್ಕೊಬಂದು ಆಕ್ಸಿಸ್ ಬ್ಯಾಂಕ್ ಅಂದ್ರೆ ಮುತ್ತೂಟ್ ಕಂಪ್ನಿಯವರ ಟ್ರಾನ್ಸಾಕ್ಷನ್ ಬ್ಯಾಂಕ್ ಆಕ್ಸಿಸ್ ಚೆಕ್ ಒಂದು ಕೊಡಿಸ್ಬಿಟ್ಟು ಫೋಟೋ ತೆಗೆಸ್ಬಿಟ್ಟು ಮತ್ತೆ ಆ ಚೆಕ್ ಇಟ್ಕೊಂಡು ತಗೋ ಡೆಪಾಸಿಟ್ ಮಾಡಿ HDFCಲಿ ಫೆಬ್ರವರಿ 17ಕ್ಕೆ ಇವರು ಚೆಕ್ ಕೊಟ್ಟಿದ್ದಾರೆ ಆಕ್ಸಿಸ್ ಬ್ಯಾಂಕ್. ಫೆಬ್ರವರಿ 19ಕ್ಕೆ ಕ್ರೆಡಿಟ್ ಆಗುತ್ತೆ. ಅಲ್ಲಿಂದ 3 ಲಕ್ಷ, 1.5 ಲಕ್ಷ, 2 ಲಕ್ಷ ಎಲ್ಲ ಡ್ರಾ ಮಾಡಿಕೊಂಡು ATM ಕಾರ್ಡ್ ಇವತ್ತಿಗೂ ಸಮೇತ ಅಲ್ಲೇ ಇಟ್ಕೊಂಡು ಅವನ ಹತ್ರನೇ ಇಡೀ ಮೈಸೂರು, ಬೆಂಗಳೂರು, ಮೈಸೂರು, ಮಂಡ್ಯ ಎಲ್ಲ ಟ್ರಾನ್ಸಾಕ್ಷನ್ ಮಾಡಿ ಎಲ್ಲ ದುಡ್ಡುಗಳು ತಗೊಂಡು ಆ ದುಡ್ಡಲ್ಲೇ EMI ತಗೊಂಡು ಇಷ್ಟು ಕೆಲಸ ಫ್ರಾಡ್ನ ಒಬ್ಬ ಲಾವ್ ಗ್ರಾಜುಯೇಟ್, ಒಬ್ಬಲ್ಲ ಕಾನೂನು ಪದವೀಧರ, ಸ್ವತಃ ರಕ್ತ ಸಂಬಂಧಿಗಳಿಗೆ ಸ್ವತಃ ಚಿಕ್ಕಮ್ಮನಿಗೆ ಅದೇ ಮನೇಲಿ ಇಟ್ಕೊಂಡು ಮಾಡಿರ್ತಕ್ಕಂಥದ್ದು ಒಂದು ದೊಡ್ಡ ಅಪರಾಧ ಪ್ರಕರಣ ಮಂಡ್ಯದಲ್ಲಿ ನಡೆದಿದೆ. ಅದನ್ನ ನಾವು ಲಾಸ್ಟ್ ವೀಕ್ ನಮ್ಮ ಗಮನಕ್ಕೆ, ಇವರು ನಮ್ಮ ರಿಲೇಟಿವ್ ಆಗಿರ್ಬೋದು,
ಇವರು ಮಾನವ ಮರ್ಯಾದೆಗೋಸ್ಕರ ಯಾರಿಗೂ ಹೇಳಿಲ್ಲ. ಅವರು ನಮ್ಮ ರಿಲೇಟಿವ್, ಇವರು MS ವೆಂಕಟೇಶ್ ಅವರ ರಿಲೇಟಿವ್. ಸೊ ಆಮೇಲೆ ಗೊತ್ತಾಯ್ತು ಯಾರು ಅಂತ ಐಡೆಂಟಿಫೈ ಮಾಡಿದ್ಮೇಲೆ MS ವೆಂಕಟೇಶ್ ಅಡ್ವೊಕೇಟು, BSPಲಿ ಸ್ಟೇಟ್ ರಾಜ್ಯ ಕಾರ್ಯದರ್ಶಿ ಅಂತ ಇವಾಗ ಬಹುಜನ ಸಮಾಜ್ ಪಾರ್ಟಿಲಿ. ಸೊ ಇವ್ರು ಕೇಳಿದ್ರೆ ಶುದ್ಧ ಕ್ರಯ ಪತ್ರ ಅಂತ ಗೊತ್ತಾದ್ಮೇಲೆ ಅಲ್ಲಪ್ಪ ಹೆಂಗ್ ಮಾಡಿಸ್ದೆ, ನಮ್ಗೆ ಏನು ಹೇಳಿದ್ರೆ ಬಲವಂತವಾಗಿ ಹಿಂಗ್ ಮಾಡಿಸಿದೆಯಲ್ಲ, 2.5 ಕೋಟಿ ಆಸ್ತಿನ 20 ಲಕ್ಷಕ್ಕೆ ದುಡ್ಡು ಬರ್ಕೊಂಡು 20 ಲಕ್ಷ ವಾಪಸ್ಸು ಡ್ರಾ ಮಾಡಿಕೊಂಡು ನಮ್ಗೆ ಇಷ್ಟೆಲ್ಲ ಅನ್ಯಾಯ ಮಾಡಿದೀವಿ, ಇದಕ್ಕೆ ಬದುಕಬೇಕು ಅಂತಂದ್ರೆ ಸುಮ್ಮನಿರ್ಬೇಕು. ಯಾರಿಗಾದ್ರೂ ಹೇಳಿದ್ರೆ ಗ್ಯಾರಂಟಿ ನಾನು ದಿಂಬಾಕಿ ನಿಮ್ಮನ್ನ ಸಾಯಿಸ್ತೀನಿ ಮಲಗಿದಾಗ ಅಂತ ಹೇಳ್ಬಿಟ್ಟು ಎದುರಿಸಿದ್ದಾನೆ. ಅವಾಗ ಇವರು ಎಲ್ರಿಗೂ ಹೇಳಿದ್ದಾರೆ ಫೋನ್ ಮಾಡಿ. ಆಮೇಲೆ ನಮ್ಮ ಆಂಟಿ ಮೂಲಕ ನನಗೆ ಗೊತ್ತಾದ್ಮೇಲೆ ನಾನು ಕಳೆದ ವಾರ ಬಂದೆ.